ಮತ್ತೊಂದು ರಾಜ್ಯದ ಮುಖ್ಯಮಂತ್ರಿ ಬಹಿರಂಗವಾಗಿ ಆರ್ಥಿಕತೆಯ ವಿಷಯದಲ್ಲಿ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು. ನಮ್ಮ ಪಕ್ಕದ್ದೇ ರಾಜ್ಯ ತೆಲಂಗಾಣ, ಕಾಂಗ್ರೆಸ್ ಸರ್ಕಾರ ಇದೆ, ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ದಾರೆ. ಅಲ್ಲೂ ಕೂಡ ಕರ್ನಾಟಕ ಮಾದರಿಯನ್ನ ಅನುಸರಿಸಿ ಗ್ಯಾರಂಟಿಗಳನ್ನ ಘೋಷಿಸಿತ್ತು ಕಾಂಗ್ರೆಸ್. ಚುನಾವಣೆಯಲ್ಲಿ ಗೆಲುವು ಪಡೆದು ಅಧಿಕಾರಕ್ಕೆ ಬಂದಿದೆ. ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಹೊಸದಾಗಿ ಕಟ್ಟಿದ ಹಾಸ್ಟೆಲ್ಗಳನ್ನು ಉದ್ಘಾಟಿಸಿ ಮಾತಾಡ್ತಾ ಇದ್ರು. ಖಜಾನೆ ಪೂರ್ತಿ ಒಣಗೋಗಿದೆ ಅಂತಿದ್ದಾರೆ. ತೆಲಂಗಾಣ ಸರ್ಕಾರದ ಖಜಾನೆ ಪೂರ್ತಿ ಒಣಗೋಗಿದೆ. ಮಾರಾಟ ಮಾಡಿ ದೇಣಿಗೆ ಎತ್ತಣ ಅಂದ್ರೆ ಭೂಮಿ ಕೂಡ ಇಲ್ಲ. ಬಡವರಿಗೆ ಹಂಚಿಕೆ ಮಾಡೋದಕ್ಕೂ ಸರ್ಕಾರದ ಹತ್ರ ಭೂಮಿ ಇಲ್ಲ. ನಿಮ್ಮನ್ನ ಶ್ರೀಮಂತರನ್ನಾಗಿಸಬೇಕು ಅಂತ ಬಯಕೆ ಇದೆ ನಿಜ, ಆದ್ರೆ ಖಜಾನೆ ಖಾಲಿಯಾಗಿದೆ ಅಂದ್ರು. ರಾಜ್ಯ ಸರ್ಕಾರದಿಂದ ಗುಣಮಟ್ಟದ ಶಿಕ್ಷಣ ಕೊಡೋದು ಬಿಟ್ಟು ಇನ್ನೇನೂ ಮಾಡೋದಕ್ಕಾಗೋದಿಲ್ಲ. ಕರ್ನಾಟಕದಲ್ಲಿರುವಂತೆ ಶಕ್ತಿ ಯೋಜನೆ ತೆಲಂಗಾಣದಲ್ಲೂ ಇದೆ. ಹೆಣ್ಣು ಮಕ್ಕಳಿಗೆಲ್ಲ ಉಚಿತ ಬಸ್ ಪ್ರಯಾಣ. ಕರ್ನಾಟಕದಲ್ಲಿ ಸರ್ಕಾರ ಮಹಿಳೆಯರ ಅಕೌಂಟ್ಗಳಿಗೆ ಪ್ರತಿ ತಿಂಗಳು 2,000 ಹಾಕತ್ತೆ. ತೆಲಂಗಾಣದಲ್ಲಿ 2,500 ಹಾಕ್ತಾರೆ. ಪ್ರತಿ ತಿಂಗಳು ಅಕೌಂಟಿಗೆ, ಮಹಿಳೆಯರ ಅಕೌಂಟಿಗೆ 2,500. ಗ್ಯಾಸ್ ಸಿಲಿಂಡರ್ಗೆ 500 ರೂಪಾಯಿ ಸಬ್ಸಿಡಿ ಇದೆ ತೆಲಂಗಾಣದಲ್ಲಿ. 200 ಯೂನಿಟ್ ಉಚಿತ ವಿದ್ಯುತ್ ಇದೆ. ಕಾಲೇಜು ವಿದ್ಯಾರ್ಥಿಗಳಿಗೆ 5 ಲಕ್ಷದ ತನಕ ಸಹಾಯಧನ. ಮನೆ ಕಟ್ಕೊಳ್ಳೋ ಬಡವರಿಗೆ 5 ಲಕ್ಷ ಸಹಾಯಧನ. ಹಿರಿಯ ನಾಗರಿಕರಿಗೆ ತಿಂಗಳಿಗೆ 4,000 ಪಿಂಚಣಿ. ರೈತರಿಗೆ 15,000 ರೂಪಾಯಿ ಸಹಾಯಧನ. ಕೃಷಿ ಕಾರ್ಮಿಕರಿಗೆ 12,000. ಇವೆರಡು ರೈತರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ಒಂದೊಂದು ವರ್ಷಕ್ಕಿದೆ. ಟೋಟಲ್ಲು 2,74,058 ಕೋಟಿಯ ಬಜೆಟ್ ಲಾಸ್ಟ್ ಟೈಮದ್ದು. 2,24,802 ಕೋಟಿ ಕಲೆಕ್ಟ್ ಆಗುತ್ತೆ. 45,011 ಕೋಟಿ ಸಾಲ ಮಾಡ್ಕೊಂಡಿದೆ ಲಾಸ್ಟ್ ಟೈಮ್ ಸರ್ಕಾರ. ಗ್ಯಾರಂಟಿಗಳಿಗಾಗಿ 53,196 ಕೋಟಿ ರೂಪಾಯಿ ಬೇಕು. 53,196 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಬೇಕಾಗಿದೆ. ಮತ್ತೊಮ್ಮೆ ಒಂದು ಕ್ವಿಕ್ ರಿಯಾಕ್ಷನ್ಗೆ ನನ್ನ ಕೊಲೀಗ್ ಪ್ರಶಾಂತ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಕಾಂಗ್ರೆಸ್ ಬಿಜೆಪಿ ಅಂತ ಇಲ್ಲ, ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಹಿಂಗೆ ಮಾತಾಡಬಹುದು? ಅದೇ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ನಾಳೆ ಇದೇ ರೀತಿಯಾಗಿರ್ತಕ್ಕಂಥ ಸ್ವರದಲ್ಲಿ ಮಾತಾಡ್ತವೆ. ಎಸ್, ಪ್ರಶ್ನೆ ಇರೋದು ಮುಖ್ಯ ಏನು, ನೀವು ಚುನಾವಣೆಗೆ ಮುಂಚೆ ಪ್ರಣಾಳಿಕೆಯನ್ನು ತಯಾರಿಸುವಾಗ ನೀವು ಇಷ್ಟು ದೊಡ್ಡ ಪೊಲಿಟಿಕಲ್ ಪಾರ್ಟಿಯಾಗಿ ಇದು ನಾಳೆ ಸೋಷಿಯಲ್ ಆಡಿಟ್ ಆಗುತ್ತೆ, ಅದು ಎಕನಾಮಿಕಲ್ ಆಡಿಟ್ ಆಗಬೇಕಾಗತ್ತೆ, ಪೊಲಿಟಿಕಲ್ ಆಡಿಟ್ ಆಗಬೇಕಾಗತ್ತೆ. ಇದು ಇಂಪ್ಲಿಮೆಂಟೇಬಲ್ ಹೌದೋ ಅಲ್ವೋ ಅಂತಕ್ಕಂಥದ್ದನ್ನು ನೀವು ಪ್ರಣಾಳಿಕೆಯಲ್ಲಿ ಹಾಕುವಾಗಲೇ ಯೋಚನೆ ಮಾಡಬೇಕಲ್ವ? ಹೌದು. ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲಿ ನೀವು ಜನರಿಗೆ ಏನು ಭರವಸೆ ಕೊಡ್ತೀರಿ, ಆ ಭರವಸೆಯ ಆಧಾರದ ಮೇಲೆ ನೀವು ಓಟ್ಗಳನ್ನು ತೆಗೆದುಕೊಳ್ತೀರಿ. ದಟ್ ಈಸ್ ಒನ್ ಫಾರ್ಮ್ ಆಫ್ ಟ್ರಸ್ಟ್ ಪೀಪಲ್ ಪುಟ್ ಆನ್ ಯು. ಈಗ ನೀವು ಇಲ್ಲ ಇದನ್ನು ನಮ್ಗೆ ಇಂಪ್ಲಿಮೆಂಟೇಬಲ್ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಅವರು ಸತ್ಯವನ್ನೇ ಹೇಳ್ತಿದ್ದಾರೆ. ಆದರೆ ನೀವು ಪ್ರಣಾಳಿಕೆಯಲ್ಲಿ ಹಾಕುವಾಗ, ಚುನಾವಣೆಗಳನ್ನು ಗೆಲ್ಲುವಾಗ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಆಮ್ ಆದ್ಮಿ ಪಾರ್ಟಿ ಇರಲಿ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ ಫಾರ್ ದ್ಯಾಟ್ ಮ್ಯಾಟರ್, ಅದಕ್ಕೇನಾದರೂ ಒಂದು ವ್ಯವಸ್ಥೆ ಬರಬೇಕಲ್ಲ. ನೀವೊಂದು ಅಫಿಡವಿಟ್ ಹಾಕಿ, ಅದು ಏನಾದರೂ ಒಂದು ಬರಬೇಕಲ್ಲ ಅಜಿತ್. ಇಲ್ಲ ಅಂದರೆ ಈಗ ಇದೊಂದು ಹೊಸ ಫ್ಯಾಷನ್ ಆಗ್ಬೋದು. ರಾಜಕೀಯ ಪಕ್ಷಗಳು ಚುನಾವಣೆಯ ಸಂದರ್ಭದಲ್ಲಿ ಭರವಸೆಗಳ ಮೇಲೆ ಭರವಸೆಗಳನ್ನು ಕೊಡ್ತವೆ. ಪಾಪ ಜನಸಾಮಾನ್ಯರ ಬದುಕು ದುಸ್ತರವಾಗಿದೆ. ಭರವಸೆ ಕಂಡ ತಕ್ಷಣ ಜನ ಆ ಕಡೆ ಓಡ್ತಾರೆ. ಎಸ್, ಹಾಗಿರುವಾಗ ನೀವು 2 ವರ್ಷ ಆದಮೇಲೆ ಇಲ್ಲ ಖಾಲಿ ಆಗಿಬಿಟ್ಟಿದೆ, ಶಿಕ್ಷಣ ಬಿಟ್ಟರೆ ನಮಗೆ ಎಲ್ಲಿ ಕೊಡ್ಲಿಕ್ಕೆ ದುಡ್ಡೇ ಇಲ್ಲ ಅಂತಕ್ಕಂಥದ್ದು ನಾನು ರೇವಂತ್ ರೆಡ್ಡಿಯವರು ಸತ್ಯ ಮಾತಾಡೋದ್ರ ಬಗ್ಗೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯ ಇಲ್ಲ. ಆದರೆ ಇದಕ್ಕೊಂದು ವ್ಯವಸ್ಥೆ ಬರಲೇಬೇಕಾಗತ್ತೆ. ನಾಳೆ ನಾವೇನಾಗಿದೆ ನಮ್ಮ ದೇಶದಲ್ಲಿ ಮ್ಯಾನಿಫೆಸ್ಟೋ ಅಂತಂದರೆ ಅದು ಸುಮ್ಮನೆ ಮಾಧ್ಯಮಗಳಲ್ಲಿ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಏನು ಭರವಸೆ ಇದೆ ಅದರ ಬಗ್ಗೆ ಓಹೋ ಅಂತ ಒಂದು ರೀತಿಯಾಗಿರ್ತಕ್ಕಂಥ ಇಲ್ಯೂಷನ್, ಭ್ರಮೆ ಕ್ರಿಯೇಟ್ ಆಗುತ್ತೆ. ಜನ ಬಂದು ಓಟ್ ಕೊಡ್ತಾರೆ.
1 ವರ್ಷ 2 ವರ್ಷ ಆದಮೇಲೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪ್ರಾಕ್ಟಿಕಲಿ ಇಂಪ್ಲಿಮೆಂಟೇಷನೂ ಮಾಡಿಬಿಡ್ಬೋದು. ಬಟ್ ನೀವು ಆ ಬಿಳಿ ಆನೆಯನ್ನು ಸಾಕೋದಿದೆ ಅಲ್ವಾ, ನಾನು ಬಡವರಿಗೆ ಕೊಡೋದರ ಬಗ್ಗೆ ಅದನ್ನು ಬಿಳಿ ಆನೆ ಅಂತ ಕರಿತಾ ಇಲ್ಲ. ಐ ಆಮ್ ನಾಟ್ ಸೋ ಇನ್ಸೆನ್ಸಿಟಿವ್. ಕರೆಕ್ಟ್. ಆದರೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಕೊಡ್ಬೇಕ್ರಿ ಅವನ್ನೆಲ್ಲ ಕೊಡಿ. ಹೌದು, ಬಡವರಿಗೆ ಅಕ್ಕಿ ಕೊಡ್ತಾ ಇದ್ದೀರಾ, ಕೊಡಿ. ಆದರೆ ನೀವು ಚುನಾವಣೆಗೆ ವೋಟ್ ಬೇಕು ಅನ್ನುವ ಕಾರಣಕ್ಕೋಸ್ಕರ ಬಸ್ಸಲ್ಲಿ ಫ್ರೀ ಓಡಿಸ್ತೀವಿ, ಅದು ಎಲ್ಲಿವರೆಗೆ ನೀವು ಮಾಡ್ತೀರಿ ಅಲ್ಲಿವರೆಗೆ ಯಾವುದೇ ಅದಕ್ಕೇನು ಆ ಖಜಾನೆಗೆ ಗೊತ್ತಿರುತ್ತಾ ಕಾಂಗ್ರೆಸ್ ಸರ್ಕಾರ ಇದೆ, BJP ಸರ್ಕಾರ ಇದೆ ಅಂತ. ಹಣ ನೀವು ಪೋಲ್ ಮಾಡಿದರೆ ಮನುಷ್ಯ, ಕುಟುಂಬ, ಸಮಾಜ, ದೇಶ, ರಾಜ್ಯ ಎಲ್ಲವೂ ದಿವಾಳಿ ಹೇಳುತ್ತೆ. ಅಷ್ಟೇ. ಅದು ಪೊಲಿಟಿಕಲ್ ಪಾರ್ಟಿಗಳು ಅರ್ಥ ಮಾಡ್ಕೊಳ್ಬೇಕಾಗಿರ್ತದೆ, ಅದು ನಾವು ಜನನೂ ಅರ್ಥ ಮಾಡ್ಕೊಳ್ಬೇಕು. ಕರೆಕ್ಟ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ನೋಟ್ಸ್ ಮುಗಿಸ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.